ನಾಡಿನ ಎಲ್ಲ ನನ್ನ ರೈತ ದೇವರುಗಳಿಗೆ ನಮಸ್ಕಾರ. ಏನೋ ಇವತ್ತು ನಿನ್ನೆ ದಿನ ಬಿಡದಿಯಲ್ಲಿ ಹೋರಾಟ ಪ್ರಾರಂಭ ಆಗಿ ಸುಮಾರು 500 ದಿನ ಆಯಿತು. ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳು, ರೈತ ಹೋರಾಟಗಾರರು ಎಲ್ಲರೂ ಕೂಡ ಸಂಪೂರ್ಣ ಬೆಂಬಲ ಕೊಟ್ಟು ಇವತ್ತು ವಿರೋಧ ಮಾಡತಕ್ಕಂಥದ್ದು. ಇಷ್ಟೆಲ್ಲಾ ವಿರೋಧ ಮಾಡಿದ್ರು ಕೂಡ ರಾಜ್ಯದ ಮುಖ್ಯಮಂತ್ರಿಯವರ ನಿಮಗೇನಾದ್ರೂ ಮರ್ಯಾದೆ ಏನಾದ್ರೂ ಐತೆನಾ? ಅಲ್ಲಿ ಸರ್ವೆ ಮಾಡಕ್ ಕಳಿಸ್ತಿರತ್ತಂದ್ರೆ ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ತೀರಿ. ರೈತರ ಗೋರಿ ಮೇಲೆ ರಾಜಕಾರಣ ಮಾಡಿ ಇವತ್ತು ನಿನ್ನೆ ಪರೀಕ್ಷೆ ತಗೊಂಡು ನಿಮ್ಮ ಅಧಿಕಾರಿಗಳನ್ನ ಇವತ್ತು ಅಲ್ಲಿ ಓಡಿಸ್ತಕ್ಕಂಥ ಕೆಲಸ ನನ್ನ ರೈತ ದೇವರುಗಳ, ರೈತ ಪರ ಸಂಘಟನೆಗಳು ಎಲ್ಲ ಮಾಡ್ತಕ್ಕಂಥದ್ದಾಗೈತೆ. ಇಷ್ಟೆಲ್ಲ ದುರಾಡಳಿತ ಮಾಡಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ನೀವು ಭೂಮಿ ತಗೊಳಕ್ ನಾಚಿಕೆ ಬರೋದಿಲ್ಲ. ಹುಷಾರ್ ರಾಜ್ಯದ ಮುಖ್ಯಮಂತ್ರಿಯವರ ಬಿಡದಿ ಒಳಗ ತಾವೇನಾದ್ರೂ ಪದೇ ಪದೇ ಇದೇ ರೀತಿ ಆಕ್ರಮಣ ಆತಂದ್ರ ನಾವ್ ಹೇಳಿ ಬಂದು ಸುಮಾರು 1 ತಿಂಗಳೊಳಗಾಗಿ ಹೆಂಗ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಚಳವಳಿ ಆಯ್ತು. ಅಲ್ಲೂ ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು, ರೈತ ಪರ ಚಿಂತಕರು ಎಲ್ಲರೂ ಕೂಡಿ ಇವತ್ತು ಜನಾಂದೋಲನ ಮಾಡಿ ಸರ್ಕಾರನ ಕೆಡತಕ್ಕಂತ ಕೆಲಸ ಮಾಡಬೇಕಾಕತಿ. ತಕ್ಷಣ ಬಿಡದಿಯನ್ನ ಕೈ ಬಿಡ್ಲೇಬೇಕಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಖಡಕ್ಕಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿಯವರ ಅದನ್ನ ಬಿಡ್ರಿ. ರಾಜ್ಯವ್ಯಾಪಿ ಬರಗಾಲ ಬಿದ್ದ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬರತ್ತಾವು. ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನೀವೆಲ್ಲ ಶಾಸಕರೆಲ್ಲ ಮಾಡ್ರಿ. ಇವತ್ತು ಬಿಡದಿಯನ್ನ ಕೈ ಬಿಡ್ರಿ. ರೈತರನ್ನ ಇವತ್ತು ನಾಡಿನ ರೈತರ ರಕ್ಷಣೆ ಮಾಡ್ರಿ.